ಕಬ್ಬು ಈಗ ಸಿಹಿ ಆಗುತ್ತೋ ಅಥವಾ ಕಹಿ ಆಗುತ್ತೋ, ಯಾರಿಗೆ ಸಿಹಿನೋ ಯಾರಿಗೆ ಕಹಿನೋ ಅನ್ನೋದನ್ನು ನೋಡಬೇಕು. ಒಂದು ಕಾರ್ಖಾನೆ ಮಾಲೀಕರಿಗೆ 3500ಕ್ಕೆ ಒಪ್ಕೊಳ್ಬೇಕಾಗುತ್ತೆ, ಇಲ್ಲ 3400ಕ್ಕೆ ಬರ್ತಾರೋ ಅಥವಾ 3300ಕ್ಕೆ ಬರ್ತಾರೋ, ರೈತರು ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ. MSP ಹೆಚ್ಚಳ ಮಾಡಿಸಿ ನೀವು ಹೇಳಿದ ದರಕ್ಕೆ ನಾವು ಒಪ್ಪಿಕೊಳ್ತೀವಿ ಅಂತ ಹೇಳಿದ್ದಾರೆ. CM ಸಭೆಯಲ್ಲಿ ಕಾರ್ಖಾನೆ ಮಾಲೀಕರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಹೇಳಿ MSP ಹೆಚ್ಚಳವನ್ನ ಮಾಡಿಸಿ ನೀವು ಅಂತ ಕೇಳಿದ್ದಾರೆ. ನಾವು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ. ನಮ್ಮ ಕಷ್ಟವನ್ನ ನಾವು ಯಾರ ಬಳಿ ಹೇಳ್ಕೊಳ್ಬೇಕು? ನೀವು ರೈತರದ್ದೆಲ್ಲ ಕೇಳ್ತಾ ಇದ್ದೀರಾ, ನಾವು ಏನು ಮಾಡಬೇಕು? ಕಾರಣ ಕಾರ್ಖಾನೆ ಮಾಲೀಕರಿಗೆ ಅವರದ್ದೇ ಆದದಿರುತ್ತೆ. ಸಂಬಳ ಕೊಡಬೇಕು, ನಡೆಸಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಎಲ್ಲವೂ ಕೂಡ ಇರುತ್ತೆ. ಅದನ್ನ ನಿಭಾಯಿಸುವಂಥದ್ದು ಒಂದು ಕಡೆ ಕಷ್ಟನೇ. ಅದಕ್ಕೆ ಅವರಿಗೆ ಕೊಟ್ಬಿಡ್ತೀವಿ, ನಾವು ತೊಗೊಂಬಿಡಿ, ನೀವೇ ನಡೆಸ್ಕೊಳ್ಳಿ ಅಂತೇಳಿ ಸರ್ಕಾರಕ್ಕೂ ಕೂಡ ಹೇಳ್ತಾ ಇದ್ದಾರೆ. ಆಯಿತು, ಈಗ ಸರ್ಕಾರ ತಗೊಳುತ್ತೆ ಅನ್ನೋದಾದ್ರೆ ಕೊಟ್ಬಿಡ್ತೀರಾ? ಕಾರ್ಖಾನೆ ಮಾಲೀಕರು ಯಾರು ಕೊಡಲ್ಲ. ಸುಮ್ಮನೆ ಒಂದು ಎಮೋಷ್ನಲ್ ಆಗಿ ಡ್ರಾಮಾ ಕ್ರಿಯೇಟ್ ಮಾಡುವಂಥ ಕೆಲಸ. ಅದಕ್ಕೆ ಸಮಸ್ಯೆಗಳಿಲ್ಲ ಅಂತಲ್ಲ, ಅವ್ರದ್ದೇ ಆದಂಥ ಸಮಸ್ಯೆಗಳಿರುತ್ತೆ. ಪ್ರತಿಯೊಂದು ಕಾರ್ಖಾನೆಗಳಿಗಾಗಿರ್ಬೋದು, ಕಂಪನಿಗಳಿಗಾಗಿರ್ಬೋದು ಅವ್ರದ್ದೇ ಆದಂಥ ಸಮಸ್ಯೆಗಳಿರುತ್ತೆ. ಅದನ್ನು ಎಂಪ್ಲಾಯಿಗಳು ಒಂದು ರೀತಿಯಾಗಿ ನೋಡ್ಕೊಳ್ಳೋದು. ಇನ್ನೊಂದು ಕಡೆಗೆ ಈ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರಲ್ಲ, ಅವ್ರದ್ದು ಹೇಗೆ ಕತೆ ಎಂಪ್ಲಾಯಿಗಳದ್ದು ಒಂದು ಕಡೆಗೆ, ರೈತರಿಂದ ನಡಿಬೇಕಾಗಿರುವಂಥ ಕಾರ್ಖಾನೆಗಳಿವೆಲ್ಲ, ಅಲ್ಲೂ ಒಂದು ರೀತಿಯಾದಂಥ ಸಮಸ್ಯೆ. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಈ MSP ಹೆಚ್ಚಳವನ್ನು ಮಾಡಿಸುವಂಥ ವಿಚಾರದಲ್ಲಿ ಬೇಡಿಕೆಯನ್ನು ಇಡಬೇಕಾಗಿದ್ದದ್ದು ರಾಜ್ಯ ಸರ್ಕಾರ ಇಲ್ಲ ಕಾರ್ಖಾನೆ ಮಾಲೀಕರ? ಇಲ್ಲಿಯವರೆಗೂ ಕೂಡ ಕಾರ್ಖಾನೆ ಮಾಲೀಕರು ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ರೈತರು ತಂದು ಹಾಕ್ತಾರೆ, ನಾವು ಕೊಡ್ತೇವೆ, ಬಿಡು, ಮುಗಿದೋಯ್ತು ಅಂತೇಳಿ. ಈಗ ಎಲ್ಲವೂ ಕೂಡ ಕೇಂದ್ರಕ್ಕೆ ಹೇಳಬೇಕಾಗಿತ್ತು, ಕೇಂದ್ರ ಅದನ್ನು ಹೆಚ್ಚಿಗೆ ಮಾಡಬೇಕಾಗಿತ್ತು ಅಂತಂದರೆ ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ರಂತೆ ಕಾರ್ಖಾನೆ ಮಾಲೀಕರು? ಅರುಣ್, ಸಭೆಯಲ್ಲಿ ಇವತ್ತು ಸಮಸ್ಯೆಗಳ ಪರಿಹಾರವನ್ನ ಹುಡುಕುವಂತಹ ಸಂದರ್ಭದಲ್ಲಿ ಮಾಲೀಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗಷ್ಟೇ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಕಾರ್ಖಾನೆಯ ಮಾಲೀಕರಿಗೆ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಒಂದು, ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುವಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಸಕಾರಾತ್ಮಕವಾಗಿ ಕಾರ್ಖಾನೆ ಮಾಲೀಕರ ಜೊತೆ ಇರುತ್ತದೆ ಅನ್ನುವಂತಹ ಭರವಸೆಯನ್ನ CM ಸಿದ್ದರಾಮಯ್ಯನವರು ಸಭೆಯಲ್ಲಿ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಹೀಗಾಗಿ ನೀವು ರೈತರ ಪರ ನಿಲ್ಲಬೇಕು ಅನ್ನುವಂತಹ ಮನವಿಯನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇನ್ನು ಕಾರ್ಖಾನೆಗಳಿಂದ ಏನು ಖರೀದಿ ಮಾಡ್ತಿರುವಂತಹ ವಿದ್ಯುತ್ ಇದೆ, ಅದಕ್ಕೆ ಹೆಚ್ಚುವರಿಯಾಗಿ ಎರಡು ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂಥದ್ದು ಮಾಲೀಕರ ಒಂದು ಒತ್ತಾಯ, ಆಗ್ರಹ ಇತ್ತು. ಅದಕ್ಕೂ CM ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅನ್ನುವಂಥದ್ದು. ಪ್ರತಿ ಯೂನಿಟ್ಗೆ 60 ಪೈಸೆ ಹೆಚ್ಚಳವನ್ನ ಕೊಡುವಂತ ನಿಟ್ಟಿನಲ್ಲಿ ಆ ವಿಚಾರವನ್ನ ಪರಿಶೀಲನೆ ಮಾಡೋದಾಗಿ ಮಾಲೀಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈಗ ಮಾಲೀಕರು ಅದಕ್ಕೆ ಒಪ್ತಾರಾ ಇಲ್ಲ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. CM ಅವರು ಭರವಸೆಯನ್ನ ಕೊಟ್ಟಿರೋದ್ರಿಂದ ಭರವಸೆಗೆ ಏನಾದರೂ ಮಾಲೀಕರು ಒಪ್ಪಿ ರೈತರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇನ್ನು MSP ವಿಚಾರವಾಗೂ ಕೂಡ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಅಗತ್ಯ ಬಿದ್ದರೆ ಅದನ್ನ ಪರಿಶೀಲನೆ ಮಾಡಿ ಮತ್ತೆ ಮನವಿಯನ್ನ ಕೊಡಬಹುದಾ ಅನ್ನುವಂಥದ್ದು ಚರ್ಚೆಯನ್ನು ಕೂಡ ಮಾಡಬಹುದಾ ಅನ್ನುವಂತಹ ವಿಚಾರವನ್ನ CM ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿರೋದ್ರಿಂದ ಒಂದು ಸಕಾರಾತ್ಮಕವಾಗಿ ಸ್ಪಂದನೆ ಸರ್ಕಾರದ ಕಡೆಯಿಂದ ಮಾಲೀಕರಿಗೆ ಸಿಕ್ಕಿದೆ. ಹಾಗಾಗಿ ಈಗ ಮಾಲೀಕರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.